ರೈಲ್ವೆ ಸ್ಟೇಷನ್ಗಳಲ್ಲಿ ಟ್ರೈನ್ಗಳು ಗಂಟೆಗಟ್ಟಲೆ ನಿಂತ್ಕೊಂಡ್ರು ಲೋಕೋ ಪೈಲಟ್ಗಳು ಇಂಜಿನ್ ಅನ್ನ ಮಾತ್ರ ಆಫ್ ಮಾಡೋದಿಲ್ಲ. ಇದನ್ನ ನೀವು ಕೂಡ ಗಮನಿಸಿರ್ತೀರಾ. ಹಾಗಿದ್ರೆ ರೈಲುಗಳ ಇಂಜಿನ್ ಆಫ್ ಮಾಡದೇ ಇರೋದಕ್ಕೆ ಕಾರಣ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ. ರೈಲ್ವೆ ಸ್ಟೇಷನ್ಗಳಲ್ಲೇ ಆಗಲಿ ಅಥವಾ ಹಳಿಗಳ ಕ್ರಾಸಿಂಗ್ ಟೈಮ್ನಲ್ಲೇ ಆಗಲಿ ರೈಲುಗಳು ಎಷ್ಟೇ ಹೊತ್ತು ನಿಂತರೂ ಇಂಜಿನ್ ಮಾತ್ರ ಆಫ್ ಮಾಡೋ ಹಾಗಿಲ್ಲ. ಇದಕ್ಕೆ ಕಾರಣಗಳು ಕೂಡ ಇವೆ. ರೈಲು ಪ್ಲಾಟ್ಫಾರ್ಮ್ಗೆ ಬಂದ ತಕ್ಷಣ ಇಂಜಿನ್ ಆಫ್ ಮಾಡಿದ್ರೆ ರೈಲಿನ ಬ್ರೇಕ್ ಪೈಪ್ನಲ್ಲಿರುವಂತಹ ಪ್ರೆಷರ್ ಏಕಾಏಕಿಯಾಗಿ ಕಡಿಮೆ ಆಗುತ್ತೆ. ಹೀಗೆ ಬ್ರೇಕ್ ಲೈನ್ನಲ್ಲಿರೋ ಪ್ರೆಷರ್ ಕಡಿಮೆ ಆದ್ರೆ ರೈಲಿನ ಬ್ರೇಕ್ ಫೇಲ್ ಆಗೋ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಒಂದು ವೇಳೆ ಇಂಜಿನ್ ಆಫ್ ಮಾಡಿ ಆನ್ ಮಾಡಿದ್ರೆ ಬ್ರೇಕ್ ಪೈಪ್ನಲ್ಲಿ ಪ್ರೆಷರ್ ಹೆಚ್ಚಾಗಲ್ವಾ, ಬ್ರೇಕ್ ಕಂಡೀಷನ್ಗೆ ಬರಲ್ವಾ ಅಂತ ಕೇಳಿದ್ರೆ ಈ ಸಾಧ್ಯತೆಗಳು ತೀರಾ ಕಡಿಮೆ ಅಂತಾರೆ ಲೋಕೋ ಪೈಲಟ್ಗಳು. ಇಂಜಿನ್ ಆಫ್ ಆದಾಗ ಬ್ರೇಕ್ ಪೈಪ್ನಲ್ಲಿ ಏಕಾಏಕಿಯಾಗಿ ಕಡಿಮೆಯಾಗುವ ಏರ್ ಪ್ರೆಷರ್ ಮತ್ತೆ ಇಂಜಿನ್ ಆನ್ ಮಾಡಿದಾಗ ಯಥಾಸ್ಥಿತಿಗೆ ಬರೋಕೆ 20 ರಿಂದ 25 ನಿಮಿಷಗಳಾದ್ರೂ ಟೈಮ್ ಬೇಕು. ಅಷ್ಟರೊಳಗೆ ಸ್ಟೇಷನ್ ಮಾಸ್ಟರ್ಗಳೇನಾದ್ರೂ ಗ್ರೀನ್ ಸಿಗ್ನಲ್ ಕೊಟ್ಟು ಪ್ಲಾಟ್ಫಾರ್ಮ್ ಅನ್ನ ಖಾಲಿ ಮಾಡಪ್ಪ ಅಂದ್ರೆ ಬ್ರೇಕ್ ಪ್ರೆಷರ್ ಇಲ್ಲದೆ ಇಂಜಿನ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಕೆ ಲೋಕೋ ಪೈಲಟ್ಗಳಿಂದ ಸಾಧ್ಯವೇ ಇಲ್ಲ. ಯಾರಾದ್ರೂ ಇಂತಹ ಸಾಹಸಕ್ಕೆ ಕೈ ಹಾಕಿದ್ರೆ ಸಾವಿರಾರು ಜನ ಪ್ಯಾಸೆಂಜರ್ಗಳ ಪ್ರಾಣವನ್ನ ಪಣಕ್ಕಿಡಬೇಕಾಗುತ್ತೆ. ಹೀಗಾಗಿಯೇ ಅನಿವಾರ್ಯ ಕಾರಣಗಳಿಲ್ಲದೆ ಲೋಕೋ ಪೈಲಟ್ಗಳು ರೈಲಿನ ಇಂಜಿನ್ಗಳನ್ನ ಆಫ್ ಮಾಡೋದಿಲ್ಲ. ಅಂದಹಾಗೆ ಇದು ಮೊದಲನೇ ಕಾರಣ ಅಷ್ಟೇ. ಎರಡನೇ ಕಾರಣ ಅಂದ್ರೆ ಯಾವುದೇ ರೈಲಿನ ಇಂಜಿನ್ ಅನ್ನ ಸ್ಟಾರ್ಟ್ ಮಾಡೋ ಮೊದಲು ಇಂಜಿನ್ ಚೆಕ್ ಲಿಸ್ಟ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಚೆಕ್ ಲಿಸ್ಟ್ ನಲ್ಲಿನ ಎಲ್ಲಾ ಕೀ ಪಾಯಿಂಟ್ ಗಳನ್ನ ಚೆಕ್ ಮಾಡಿದ ಬಳಿಕವೇ ಇಂಜಿನ್ ಅನ್ನ ಆನ್ ಮಾಡಬೇಕು ಅನ್ನೋದು ಕಡ್ಡಾಯ. ಈ ಕೀ ಪಾಯಿಂಟ್ ಗಳನ್ನ ಚೆಕ್ ಮಾಡಿ ಇಂಜಿನ್ ಸ್ಟಾರ್ಟ್ ಮಾಡೋ ಹೊತ್ತಿಗೆ ಮಿನಿಮಮ್ 15 ನಿಮಿಷ ಆದ್ರೂ ಟೈಮ್ ಬೇಕು. ಪದೇ ಪದೇ ಇಂಜಿನ್ ಆಫ್ ಮತ್ತೆ ಆನ್ ಮಾಡಿದಾಗ್ಲೂ ಚೆಕ್ ಲಿಸ್ಟ್ ಫಾಲೋ ಮಾಡೋದು ತುಂಬಾನೇ ಕಷ್ಟ. ಹೀಗಾಗಿ ಲೋಕೋ ಪೈಲಟ್ಗಳು ರೈಲಿನ ಇಂಜಿನ್ ಅನ್ನ ಯಾವುದೇ ಕಾರಣಕ್ಕೂ ಆಫ್ ಮಾಡೋದಿಲ್ಲ. ಈಗ ನಾವು ನಿಮ್ಗೆ ಹೇಳಿದ್ದು ಕೇವಲ 2 ಕಾರಣಗಳನ್ನ ಮಾತ್ರ. ರೈಲಿನ ಇಂಜಿನ್ ಅನ್ನ ಯಾಕೆ ಆಫ್ ಮಾಡೋದಿಲ್ಲ ಅನ್ನೋದಕ್ಕೆ ಇನ್ನೂ 2 ಪ್ರಮುಖ ಕಾರಣಗಳಿವೆ. ರೈಲುಗಳಲ್ಲಿ ಡೀಸೆಲ್ ಇಂಜಿನ್ ಅನ್ನ ಬಳಸಲಾಗುತ್ತೆ. ಭಾರೀ ಗಾತ್ರದ ಈ ಡೀಸೆಲ್ ಇಂಜಿನ್ಗಳಲ್ಲಿ 16 ಸಿಲಿಂಡರ್ಗಳನ್ನ ಅಳವಡಿಸಲಾಗಿರುತ್ತೆ. ಪ್ರತಿ ಸಿಲಿಂಡರ್ನಲ್ಲೂ 200 HP ಮೋಟರ್ಗಳಿರುತ್ತೆ. ಹೀಗೆ 200 HP 16 ಸಿಲಿಂಡರ್ಗಳನ್ನು ಹೊಂದಿರುವ ಭಾರೀ ಗಾತ್ರದ ಡೀಸೆಲ್ ಇಂಜಿನ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಪೆಟ್ರೋಲ್ ಇಂಜಿನ್ ನಲ್ಲಿ ಇರುವಂತೆ ಅಡಿಷನಲ್ ಸ್ಪಾರ್ಕ್ ಪ್ಲಗ್ ಇರುವುದಿಲ್ಲ. ಕೇವಲ ಏರ್ ಕಾಂಪ್ರೆಷನ್ ನಿಂದ ಮಾತ್ರ ಇಂಜಿನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದನ್ನ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಗಾಳಿ ಮತ್ತು ಇಂಧನ ಎರಡನ್ನೂ ತೀವ್ರ ಒತ್ತಡದಲ್ಲಿ ಮಿಕ್ಸ್ ಮಾಡಿದಾಗ ಉತ್ಪತ್ತಿಯಾಗೋ ಉಷ್ಣದಿಂದ ಡೀಸೆಲ್ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಹೀಗೆ 16 ಸಿಲಿಂಡರ್ಗಳ ಮೂಲಕ ಏರ್ ಪ್ರೆಷರ್ ಬಿಲ್ಡ್ ಮಾಡಿ ಕಾಂಪ್ರೆಷನ್ ಇಗ್ನಿಷನ್ ಬಳಸಿ ಡೀಸೆಲ್ ಇಂಜಿನ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮಿನಿಮಮ್ 20 ನಿಮಿಷ ಬೇಕೇ ಬೇಕು. ಇದು ಕೂಡ ರೈಲಿನ ಇಂಜಿನ್ ಆಫ್ ಮಾಡದೇ ಇರೋದಕ್ಕೆ ಮುಖ್ಯ ಕಾರಣ. ಇನ್ನೊಂದು ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಡೀಸೆಲ್ ಇಂಜಿನ್ಗಳಲ್ಲಿ ಬ್ಯಾಟರಿಗಳನ್ನ ಬಳಸಲಾಗುತ್ತೆ. ಸಾವಿರಾರು ಕಿಲೋಮೀಟರ್ ಸಂಚರಿಸುವ ಈ ರೈಲಿನ ಬ್ಯಾಟರಿಗಳು ಫುಲ್ ಚಾರ್ಜ್ ಆಗಿರೋದು ತುಂಬಾನೇ ಮುಖ್ಯ. ರೈಲಿನ ಬ್ಯಾಟರಿಯನ್ನ ಚಾರ್ಜ್ ಮಾಡುವ ಹಾಗೂ ಇಂಜಿನ್ನಲ್ಲಿ ಏರ್ ಕಾಂಪ್ರೆಷನ್ ಮೇಂಟೈನ್ ಮಾಡೋ ಉದ್ದೇಶದಿಂದಲೂ ರೈಲಿನ ಇಂಜಿನ್ ಅನ್ನ ಆನ್ ನಲ್ಲಿಯೇ ಇಡಲಾಗುತ್ತೆ. ಹಾಗಂತ ರೈಲು ಆನ್ ಮೋಡ್ ನಲ್ಲಿ ನಿಂತ್ಕೊಂಡ್ರೆ ಡೀಸೆಲ್ ಖರ್ಚಾಗಲ್ಲ ಅಂತೇನಿಲ್ಲ. 1 ಗಂಟೆಗೆ ಬರೋಬ್ಬರಿ 25 ಲೀಟರ್ ಡೀಸೆಲ್ ಖರ್ಚಾಗುತ್ತೆ. ಈ ರೀತಿ ಗಂಟೆಗೆ 25 ಲೀಟರ್ ಡೀಸೆಲ್ ವೇಸ್ಟ್ ಆಗೋದನ್ನ ತಪ್ಪಿಸೋಕೆ ಇದೀಗ ಹೊಸ ತಂತ್ರಜ್ಞಾನವನ್ನ ಬಳಸ್ತಾ ಇರುವಂತಹ ರೈಲ್ವೆ ಇಲಾಖೆ ಪ್ರತಿ ಡೀಸೆಲ್ ಇಂಜಿನ್ಗಳಲ್ಲಿ APU ಮಿಷಿನ್ಗಳನ್ನ ಅಳವಡಿಸ್ತಾ ಇದೆ. APU ಅಂದ್ರೆ ಆಕ್ಸಿಲರಿ ಪವರ್ ಯೂನಿಟ್ ಅಂತ. ರೈಲಿನ ಇಂಜಿನ್ನಲ್ಲಿ ಈ APU ಸಿಸ್ಟಮ್ ಬಳಸೋದ್ರಿಂದ ಪ್ರತಿ ಗಂಟೆಗೆ 25 ಲೀಟರ್ ಡೀಸೆಲ್ ಖರ್ಚಾಗುವ ಜಾಗದಲ್ಲಿ ಕೇವಲ 3 ಲೀಟರ್ ಡೀಸೆಲ್ ಖರ್ಚಾಗುತ್ತೆ. ಹೀಗಾಗಿ ಪ್ರತಿ ರೈಲಿನಿಂದ 1 ವರ್ಷಕ್ಕೆ ಬರೋಬ್ಬರಿ 20 ಲಕ್ಷ ರೂಪಾಯಿಗಳಷ್ಟು ಉಳಿತಾಯವಾಗುತ್ತೆ. ಈ APU ಸಿಸ್ಟಮ್ ಎಕೋ ಫ್ರೆಂಡ್ಲಿ ಆಗಿದ್ದು ಅದರ ಅಳವಡಿಕೆಯಿಂದ ಡೀಸೆಲ್ ಉಳಿತಾಯದ ಜೊತೆಗೆ ರೈಲಿನಿಂದ ಹೊರಹೋಗುವ ಕಾರ್ಬನ್ ಡೈಆಕ್ಸೈಡ್ ಕೂಡ ಕಡಿಮೆಯಾಗುತ್ತೆ. ರೈಲಿನ ಇಂಜಿನ್ ಅನ್ನ ಯಾಕೆ ಆಫ್ ಮಾಡಲ್ಲ ಅಂತ ಇನ್ಮೇಲೆ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಅವರಿಗೆ ನಮ್ಮ ವಿಡಿಯೋ ಶೇರ್ ಮಾಡಿ ಈ ಅಪರೂಪದ ಮಾಹಿತಿಯನ್ನ ತಿಳಿಸಿ. ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಮತ್ತಷ್ಟು ಅಪರೂಪದ ಕಥೆಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.